ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರೆ ಅನ್ನೋಂಥ ಹೇಳಿಕೆನ ಕೆಲವು ಬಿಜೆಪಿ ನಾಯಕರುಗಳು ಅದು ಮಾಡ್ತಿದ್ದಾರೆ. ಪಾಪ ಅವ್ರು ಹೇಳಿ ತೊಂದರೆ ಇಲ್ಲ. ನಮ್ಮ ರೈತರಿಗೆ ಮಂಡ್ಯ ನಂದು, ಕಾವೇರಿ ಎಚ್ಪೇಟು ನಂದು, ನನ್ನ ಜೊತೆಗೆ ಸಿ ಎಮ್ ಇದ್ದಾರೆ. ಸಿ ಎಮ್ಮು ಇದೇ ಭಾಗದ ಮುಖ್ಯಮಂತ್ರಿ ಇಟ್ಕೊಂಡು, ಇದೇ ಭಾಗದ ಒಬ್ಬ ನೀರಾವರಿ ಸಚಿವರು ಇಟ್ಕೊಂಡು, ಕಾವೇರಿ ಇಶ್ಯೂ ಏನೇ ಇರಲಿ ನೇಚರು ಪ್ರಕೃತಿ ಜೊತೆ ನಾವು ಆಟ ಆಡೋಕ್ಕಾಗಲ್ಲ. ಪ್ರಕೃತಿ ಏನು ಬರುತ್ತೆ ಅದ್ರ ಮೇಲೆ ನಾವು ಹೋಗ್ಬೇಕಾಗುತ್ತೆ. ಆದರೆ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾನು ಮೊನ್ನೆನೂ ನೇರವಾಗಿ ಮಂಡ್ಯಕ್ಕೆ ಹೋದಾಗ 15ನೇ ತಾರೀಕು ಹೇಳಿ ಬಂದಿದ್ದೀನಿ. ಅವ್ರು ಇವತ್ತು ICC ಮೀಟಿಂಗ್ ಇದೆ, KRS ICC ಮೀಟಿಂಗ್ ಇದೆ. ಸೊ ಗೊರೂರಲ್ಲೂ ನೀರು ಬಿಟ್ಟಿದ್ದೀವಿ, ಕಬ್ಬಿನಲ್ಲೂ ಜಮೀನಿಗೆ ನೀರು ಬಿಟ್ಟಿದ್ದೀವಿ, ಸೊ ಆರಂಗಿನಲ್ಲೂ ಬಿಡಕ್ಕೆ ಹೇಳಿದ್ದೀವಿ. ಎಲ್ಲ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಮತ್ತು ಸೆಂಟ್ರಲ್ CWRC CWMA ಏನು ಇಶ್ಯೂ ಇದೆ ಅದನ್ನು ಯಾವ ರೀತಿ ನಾವು ಸೆಟ್ರೇಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಈ ಜವಾಬ್ದಾರಿ ನನಗೆ ಇವತ್ತಿಗೆ ನಾನು ಏನೇನೋ ಹೇಳಲಿಕ್ಕಾಗಲ್ಲ. CWMA RC ಮೀಟಿಂಗ್ ಇದೆ, ಅದನ್ನೂ ಆಗಲಿ. ನಮ್ಮ ಲೀಗಲ್ ಟೀಮು ಮತ್ತು ಟೆಕ್ನಿಕಲ್ ಟೀಮ್ನವ್ರಿಗೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ಜೊತೆ ಹೇಳಕ್ಕೆ ಹೇಳಿದ್ದೀವಿ. ಮತ್ತು ಇದನ್ನೆಲ್ಲ ನಾವು ಸಮಾಧಾನವಾಗಿ ಹೋಗ್ತೀವಿ. ರೈತರಿಗೆ, ವಿರೋಧ ಪಕ್ಷ ನಾಯಕರಿಗೆ ಸೊ ಇದೆಲ್ಲ ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಇರೋ ಸಮಸ್ಯೆನೇ, ದಯಮಾಡಿ ಸಮಾಧಾನವಾಗಿರಿ ಅಂತ ಹೇಳ್ತೀವಿ. ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರೆ ಅನ್ನೋಂಥ ಹೇಳಿಕೆನ ಕೆಲವು ಬಿಜೆಪಿ ನಾಯಕರುಗಳು ಅದು ಮಾಡ್ತಿದ್ದಾರೆ. ಪಾಪ ಅವ್ರು ಹೇಳಿ ತೊಂದರೆ ಇಲ್ಲ. ನಮ್ಮ ರೈತರಿಗೆ ಮಂಡ್ಯ ನಂದು, ಕಾವೇರಿ ಎಚ್ಪೇಟು ನಂದು, ನನ್ನ ಜೊತೆಗೆ ಸಿ ಎಮ್ ಇದ್ದಾರೆ. ಸಿ ಎಮ್ಮು ಇದೇ ಭಾಗದ ಮುಖ್ಯಮಂತ್ರಿ ಇಟ್ಕೊಂಡು, ಇದೇ ಭಾಗದ ಒಬ್ಬ ನೀರಾವರಿ ಸಚಿವರು ಇಟ್ಕೊಂಡು, ಕಾವೇರಿ ಇಶ್ಯೂ ಏನೇ ಇರಲಿ ನೇಚರು ಪ್ರಕೃತಿ ಜೊತೆ ನಾವು ಆಟ ಆಡೋಕ್ಕಾಗಲ್ಲ. ಪ್ರಕೃತಿ ಏನು ಬರುತ್ತೆ ಅದ್ರ ಮೇಲೆ ನಾವು ಹೋಗ್ಬೇಕಾಗುತ್ತೆ. ಆದರೆ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾನು ಮೊನ್ನೆನೂ ನೇರವಾಗಿ ಮಂಡ್ಯಕ್ಕೆ ಹೋದಾಗ 15ನೇ ತಾರೀಕು ಹೇಳಿ ಬಂದಿದ್ದೀನಿ. ಅವ್ರು ಇವತ್ತು ICC ಮೀಟಿಂಗ್ ಇದೆ, KRS ICC ಮೀಟಿಂಗ್ ಇದೆ. ಸೊ ಗೊರೂರಲ್ಲೂ ನೀರು ಬಿಟ್ಟಿದ್ದೀವಿ, ಕಬ್ಬಿನಲ್ಲೂ ಜಮೀನಿಗೆ ನೀರು ಬಿಟ್ಟಿದ್ದೀವಿ, ಸೊ ಆರಂಗಿನಲ್ಲೂ ಬಿಡಕ್ಕೆ ಹೇಳಿದ್ದೀವಿ. ಎಲ್ಲ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಮತ್ತು ಸೆಂಟ್ರಲ್ CWRC CWMA ಏನು ಇಶ್ಯೂ ಇದೆ ಅದನ್ನು ಯಾವ ರೀತಿ ನಾವು ಸೆಟ್ರೇಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಈ ಜವಾಬ್ದಾರಿ ನನಗೆ ಇವತ್ತಿಗೆ ನಾನು ಏನೇನೋ ಹೇಳಲಿಕ್ಕಾಗಲ್ಲ. CWMA RC ಮೀಟಿಂಗ್ ಇದೆ, ಅದನ್ನೂ ಆಗಲಿ. ನಮ್ಮ ಲೀಗಲ್ ಟೀಮು ಮತ್ತು ಟೆಕ್ನಿಕಲ್ ಟೀಮ್ನವ್ರಿಗೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ಜೊತೆ ಹೇಳಕ್ಕೆ ಹೇಳಿದ್ದೀವಿ. ಮತ್ತು ಇದನ್ನೆಲ್ಲ ನಾವು ಸಮಾಧಾನವಾಗಿ ಹೋಗ್ತೀವಿ. ರೈತರಿಗೆ, ವಿರೋಧ ಪಕ್ಷ ನಾಯಕರಿಗೆ ಸೊ ಇದೆಲ್ಲ ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಇರೋ ಸಮಸ್ಯೆನೇ, ದಯಮಾಡಿ ಸಮಾಧಾನವಾಗಿರಿ ಅಂತ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.